ದಿನಾಂಕ 5/2/2025 ಸದ್ಗುರು ಶ್ರೀ ಸಿದ್ದರೂಢಿ ದಿವ್ಯ ಜ್ಯೋತಿಗೆ ಸ್ವಾಗತ ಡಿ. ಆರ್. ಪಾಟೀಲ್ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿದ್ದರೂಢಿಯ ಮಹಿಮೆ ಅಪಾರ. ಅವರ ದಿವ್ಯ ಜ್ಯೋತಿ ಗದಗ ನಗರಕ್ಕೆ ದಿನಾಂಕ 5/2/2025 ಆಗಮಿಸಲಿದೆ. ಅದನ್ನು ನಾವು ಗದಗ ನಗರದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆಯ ಮೂಲಕ ಶಿವಾನಂದ ಮಠಕ್ಕೆ ತಲುಪಿಸಲಾಗುವುದು ಎಂದು ತಿಳಿಸಿದರು. ಆದರೆ ದುರ್ದೈವದಿಂದ ಕೆಲವು ಪ್ರಸಂಗದೊಳಗೆ ಬೇರೆ ಬೇರೆ ಜಾತಿ, ಕೋತಿ, ಆಮೇಲೆ ಧರ್ಮ ಇವುಗಳೊಳಗೆಲ್ಲ ಒಡಕು ಹುಟ್ಟಿಸಿ ಆ ಒಡಕಿನ ಲಾಭವನ್ನು ರಾಜಕೀಯವಾಗಿ ಮಾಡಿಕೊಂಡು ತಮ್ಮ ರಾಜಕೀಯ ಅಧಿಕಾರ ಅನುಭವಿಸುವ ಮಂದಿ ಭಾಳ ಅದ. ಆದರೆ ಇದು ಹೋಗ್ಬೇಕು. ಈ ಅಧಿಕಾರ ಕುರ್ಚಿಯಲ್ಲಿ ಎಷ್ಟು ದಿವಸದ್ದು ಭಾಳ ನಾವು ಸಾಯಿ ಮಟ್ಟ ಇರ್ತದೆ. ನಾವು ಸತ್ತ ಮೇಲೂ ಈ ಸಮಾಜ ಬದುಕಿರ್ತದೆ. ಈ ಸಮಾಜ ಬದುಕಿರ್ಬೇಕಾದ್ರೆ ನಾವೆಲ್ಲ ಒಂದು ಅನ್ನುವಂಥ ಭಾವ ಬೆಳೆದ್ರೆ ಮಾತ್ರ ಸಮಾಜ ಭಾಳ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇತ್ತು. ಹೊರತಾಗಿ ಇಲ್ಲ ಅಂದ್ರೆ ದ್ವೇಷದಿಂದ ಬದುಕಿದ್ರೆ ಏನು ಉಪಯೋಗ ಆಗುತ್ತೆ? ನಾನು ಲಕ್ಷ್ಮಣನ ಕಂಡ್ರೆ ನನಗೆ ಪ್ರೀತಿ ಆಗಬೇಕು, ಲಕ್ಷ್ಮಣಗೂ ನನ್ನ ಕಂಡ್ರೆ ಪ್ರೀತಿ ಆಗಬೇಕು ಅಂದ್ರೆ ಆರಾಮಿರ್ತೀವಿ. ಮಾನಸಿಕವಾಗಿ ಆರಾಮಿದ್ರೆ ಒಪ್ಪತ್ತು ಊಟ ಮಾಡಿ ಆ ಪ್ರಸಂಗ ಇಲ್ಲ ಇವತ್ತು ದೇಶದೊಳಗೆ. ಇವತ್ತು ಎಲ್ಲರೂ ಹಸಿವು ಅನ್ನೋದಂತೂ ಎಲ್ಲಿಯೂ ಇಲ್ಲ. ಈಗ ಎಲ್ಲರೂ ಸ್ವಾಭಿಮಾನಿಗಳಾಗಿ ಬದುಕುವಂಥ ಒಂದು ಅನುಕೂಲತೆ. ಸಿದ್ದರಾಮಯ್ಯ ಸರ್ಕಾರಿಗೆ 5 ಗ್ಯಾರಂಟಿ ಕೊಟ್ಟ ಮ್ಯಾಗಂತೂ ಭಾರಿ ಹಳ್ಳಿಯಾಗೆಲ್ಲ ನಾವು ಅಡ್ಡಾಡ್ಕೊಂಡು ಹೆಣ್ಮಕ್ಳು ನಮ್ಗೆ ಭಾಳ ಖುಷಿಲೇ ಇದನ್ನು ಮಾಡ್ತಾರೆ, ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ ಆ ಪ್ರಸಂಗ ಎಲ್ಲ. ಅದಕ್ಕೆ ಆ ಹಿನ್ನೆಲೆಯೊಳಗೆ ನಾವು ಒಂದು ಅನ್ನುವಂಥ ಭಾವ ಬೆಳೀಲಿಕ್ಕೆ ಇಂಥ ಪುಣ್ಯಾತ್ಮರ ಸ್ಮರಣೆ, ಅವರ ತತ್ವಾದರ್ಶಗಳ ಚಿಂತನೆ ನಿರಂತರವಾಗಿ ಸಮಾಜದಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ ಆಯಿತು ಅಂತಂದರೆ ನಮ್ಮ ಮುಂದಿನ ಪೀಳಿಗೆಯೂ ಸಹಿತ ಹೆಚ್ಚು ಅನುಕೂಲಕರವಾದಂಥ ವಾತಾವರಣದಾಗ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ದೃಷ್ಟಿಯಿಂದ ಈ ಜ್ಯೋತಿ ಇಡೀ ಕರ್ನಾಟಕದೊಳಗೆ ಅಡ್ಡಾಡಬೇಕು. ಮತ್ತು ಗೋವಾ, ಮಹಾರಾಷ್ಟ್ರ, ಆಮೇಲೆ ತೆಲಂಗಾಣದಲ್ಲೂ ಅಡ್ಡಾಡ್ಯಾರವರು. ಅಲ್ಲಿ ಅನುಕೂಲ ಆಗ್ತದೆ ಗೊತ್ತಾಗಲಿಲ್ಲ. ಒಟ್ಟು ಇಲ್ಲೆಲ್ಲ ಜ್ಯೋತಿ ಅಡ್ಡಾಡೋ ವ್ಯವಸ್ಥೆ ಮಾಡಿದ್ರೆ ಅದರದೆಲ್ಲ ಡೀಟೇಲ್ ತಮಗೆ ಕೊಟ್ಟಿವಿ. ದಯವಿಟ್ಟು ಇದನ್ನು ತಮ್ಮ ಪತ್ರಿಕೆಯಲ್ಲಿ ತಾವು ನಮ್ಮ ನ್ಯೂಸು ಹಾಕಬೇಕಿದೆ. ಆಮೇಲೆ ನೀವು ಸ್ಟೋರಿ ಮಾಡ್ರಲ್ಲ, ಹೆಚ್ಚು ಒಂದು ವ್ಯವಸ್ಥೆ, ಒಂದು ಈ ತತ್ವಾದರ್ಶಗಳು ಜನಮಾನಸದೊಳಗೆ ಗಟ್ಟಿಯಾಗಿ ಉಳಿಬೇಕು ಅಂತಂದ್ರೆ ನೀವೆಲ್ಲ ಬರೀಬೇಕು. ಬರೀ ನಾವು ಹೇಳಿದ್ದು ಡಿ ಆರ್ ಪಾಟೀಲ್ ಹೇಳಿದ್ದು ಬರ್ದ್ರಿ ಅಂದ್ರೆ ಅಷ್ಟು ಇಂಪ್ಯಾಕ್ಟ್ ಆಗೋಲ್ಲ. ನೀವು ಏನು ಸ್ಟೋರಿ ಮಾಡ್ತೀರಿ ಅದ್ರ ಮೇಲೆ ಬೇರೆ ಬೇರೆ ಪ್ರಸಂಗಗಳನ್ನು ಎತ್ತಿ ಜನರಿಗೆ ಹೇಳ್ತೀರಿ, ಅದು ಹೆಚ್ಚು ಪರಿಣಾಮಕಾರಿ ಆಗ್ತದೆ. ಅದಕ್ಕೆ ದಯವಿಟ್ಟು ತಾವು ಈ ಮಾಹಿತಿಯನ್ನು ನಿಮ್ಮ ಪತ್ರಿಕೆ ಮುಖಾಂತರ ಮಾಡಬೇಕು. ಮತ್ತು ಆ 5ನೇ ತಾರೀಕು ಬರೋದ್ರೊಳಗೆ ನಿಮ್ಮೆಲ್ಲ ಪತ್ರಿಕೆಯೊಳಗೆ ಒಂದೊಂದು ದಿವಸ ಒಂದೊಂದು ಸ್ಟೋರಿ ಬರುವಂಗೆ ನೀವು ದಯವಿಟ್ಟು ಮಾಡಿದ್ರಿ ಅಂತ ಹೆಚ್ಚು ಒಳಗೆ ಒಂದು ಸಭೆ ಮಾಡಿ ಅಲ್ಲೇ ವಾಸ್ತವ್ಯ ಮಾಡಬೇಕು. ಸಾಯಂಕಾಲ ಈಗ 5 ಗಂಟೆಗೆ ನಾನು ಎಲ್ಲ ಹಳ್ಳಿ ಮಂದಿ ಕೇಳಿದ್ವಿ. ಅವ್ರೇನಂದ್ರು, ನೀವು ಸುಗ್ಗಿರಿ ಈಗ ನಮಗೆಲ್ಲ ನೀವು ಸಂಜೆ ಮುಂದೆ ಇಡ್ರಿ ಗೌಡ್ರ ಅಂತಂದ್ರೆ ಹಂಗಾರೆ ಸಂಜೆ ಮುಂದೆ 5 ಗಂಟೆಗೆ ತೋಟದಾರಿ ಮಠದವ್ರಿಗೆ ಅದನ್ನು ರಿಸೀವ್ ಮಾಡುವಾಗ ಮಾಡ್ತೀವಿ. ನೀವೆಲ್ಲ ಬಂದು ಜಾಯ್ನ್ ಆಗಬೇಕು. ಬಂದು ಜಾಯ್ನ್ ಆಗಿ ಮೆರವಣಿಗೆ ಮುಖಾಂತರ ಅದನ್ನು ತೊಂದು ಇದು ತೋಟದಾರಿ ಮಠದಿಂದ ಅದು ಯಾವ ರೋಡ್ ಯಾವುದು ಕೇಸರಿಯ ರೋಡ್, ಅದು ಟ್ಯಾಗೋರ್ ರೋಡ್, ಕೇಸರಿಯ ರೋಡ್, ಕಿತ್ತೂರು ಚೆನ್ನಮ್ಮ ರೋಡ್ನಿಂದ ಟ್ಯಾಗೋರ್ ರೋಡ್ ಮುಖಾಂತರ ನಮ್ಮ APMC ವೆಂಕಟೇಶ್ ಟಾಕೀಸ್ ಎದುರಿಗೆ ಹಾದು ಕಲಾರ್ಜುನ ಮಠಕ್ಕೆ ಹೋಯಿತು, ಪುಟ್ಟರಾಜ ಗವಾಯಿಗಳ ಮಠಕ್ಕೆ ಹೋಯಿತು. ಅಲ್ಲಿಂದ ನಮ್ಮ ಮಾರ್ಕೆಟ್ ಯಾರ್ಡ್ನಾಗ ಹಾದು ಗುಳ್ಳಾ ಪ್ಲಾಟ್ ಎದುರಿಗೆ ಹಾದು ಮತ್ತೆ ಬೂಮರೆಡ್ಡಿ ಸರ್ಕಲ್ಗೆ ಬಂದು ಬೂಮರೆಡ್ಡಿ ಸರ್ಕಲಿಂದ ನಮ್ಮ ಇದು ಬಸವೇಶ್ವರ ಸರ್ಕಲ್, ಬಸವೇಶ್ವರ ಸರ್ಕಲ್ ಇಂದ
ಮೈಕ್ರೋ ಸ್ಟೇಷನಿಂದ ನಮ್ಮ ಇದು ಬನ್ನಿಕಟ್ಟಿಯಿಂದ ಕಳಸಾಪುರ ರಸ್ತೆ ಮುಖಾಂತರ ನೀಲಮ್ಮ ತಾಯಿ ಮಠದಿಂದ ಶಿವಾನಂದ ಮಠಕ್ಕೆ ಕರ್ಕೊಂಡ್ಬಂದು ನಾವು ಅದನ್ನು ವಾಸ್ತವಿಕ ವ್ಯವಸ್ಥೆ ಮಾಡಬೇಕು. ಶಿವಾನಂದ ಮಠದೊಳಗೆ ಸತ್ಸಂಗ ಕಾರ್ಯಕ್ರಮ ಇರ್ತದೆ, ಇದನ್ನು ವ್ಯವಸ್ಥೆ ಮಾಡಬೇಕು ಅಂತ ನಮಗೆ ತಾವೆಲ್ಲ ಮಾಡಬೇಕಾದ ಉಪಕಾರ ಏನು ಅಂದರೆ, ಸಿದ್ಧಾರೂಢರಾಗಲಿ ಶಿವಾನಂದರಾಗಲಿ ಇವರಿಬ್ಬರು ಅದ್ವೈತವನ್ನು ಬೋಧನೆ ಮಾಡಿದವರು. ಆ ಅದ್ವೈತ ಬೋಧನೆ ಮಾಡ್ತಕ್ಕಂಥ ನಿಜಗುಣ ಶಾಸ್ತ್ರ ಬಹಳ ಸಾಮಾನ್ಯ ಜನರೊಳಗೂ ಅದು ಪ್ರಚಲಿತ ಆಗುವಂಗೆ ಮಾಡಿಬಿಟ್ಟು, ಹಾಗಾಗಿ ಇವತ್ತಿಗೂ ಈ ಅವರೆಲ್ಲೆಲ್ಲ ಅಡ್ಡಾಡ್ಯಾರ ಆ ಭಾಗದೊಳಗೆ ನಾವೆಲ್ಲ ಒಂದು ಅನ್ನುವಂಥ ಭಾವ ಇವತ್ತಿಗೂ ಗಟ್ಟಿ, ಒಂದು ಅನ್ನುವಂಥ ಭಾವ. ಅವರು ಇವತ್ತಿನ ಇದರೊಳಗೂ ಸಹಿತ ಸಿದ್ಧಾರೂಢರ ಮಠದೊಳಗೂ ಮುಸಲ್ಮಾನರು ಇದಾದರೆ ಸ್ವಾಮಿಗಳಾಗ್ಯಾರ. ನಮ್ಮ ಶಿವಾನಂದ ಮಠದೊಳಗೂ ಶಾಖಾ ಮಠದೊಳಗೆ ಮುಸಲ್ಮಾನರು ಸ್ವಾಮಿಗಳಾಗಿದ್ದನ್ನು ನಾನು ನೋಡಿದ್ದೀನಿ. ಈಗ ಹಿಂದೂ ಮುಸ್ಲಿಂ ಅಷ್ಟೇ ಅಲ್ಲ, ಹಿಂದೂಗಳೊಳಗೆ ಬ್ರಾಹ್ಮಣರಿಂದ ಹಿಡಿದು ಹರಿಜನರ ಮಠ ಭಕ್ತರದಾರ ಸಿದ್ಧಾರೂಢರಿಗೆ. ಈ ಪರಂಪರೆ ಉಳಿದು ಬೆಳಿಬೇಕಿತ್ತು, ಈ ಭಾವ ಬೆಳಿಬೇಕು. ಈ ಭಾವ ಬೆಳೀತು ಅಂದ್ರೆ ನಮ್ಮ ಜಗತ್ತಿನ ಬಹಳಷ್ಟು ಸಮಸ್ಯೆಗಳನ್ನು ನಾವು ಸಿದ್ಧಾರೂಢರ ಕಥಾಮೃತ ಅವರು ಬದುಕಿದ್ದಾಗ ಅವರೇ ಅದನ್ನು ಎಡಿಟ್ ಮಾಡಿ ಎಲ್ಲ ಸರಿಯಾಗಿ ಫ್ಯಾಕ್ಟ ಬರ್ಸಿಲ್ಲ. ಅದರದ್ದು ಶತಮಾನೋತ್ಸವ, ಆ ಕಥಾಮೃತದ ಶತಮಾನೋತ್ಸವ ಅಂದರೆ ಕರೆಕ್ಟ್. ಮತ್ತು ಅವ್ರದ್ದು 190ನೇ ಜಯಂತಿ ಉತ್ಸವ. ಅದರ ಅಂಗವಾಗಿ ವಿಶ್ವ ವೇದಾಂತ ಪರಿಷತ್ 7 ದಿವಸಗಳ ಕಾಲ ಅದ್ವೈತ ತತ್ವಾದರ್ಶಗಳನ್ನು ಅನುಷ್ಠಾನಗೊಳಿಸಿರುವಂಥ ಅನೇಕ ಸ್ವಾಮೀಜಿಗಳು ಬರ್ತಾರೆ. ಅದರ ಜೊತೆಗೆ ವಿದ್ವಾಂಸರು ಬರ್ತಾರೆ, ಅದರ ಜೊತೆಗೆ ನಮ್ಮ ರಾಜಕೀಯ ಧುರೀಣರು ಬರ್ತಾರೆ. ಅದರ ಅಂಗವಾಗಿ ಅದರ ಬಗ್ಗೆ ಎಲ್ಲ ಕಡೆ ಸರಿಯಾಗಿ ಪ್ರಚಾರ ಆದಂಗೆ ಆಗಬೇಕು, ಭಕ್ತರೊಳಗೆ ತಿಳುವಳಿಕೆ ಬರಬೇಕು ಅನ್ನೋ ದೃಷ್ಟಿಯಿಂದ ಡಿಸೆಂಬರ್ 23, 2024 ಚಳಕಾಪುರದೊಳಗೆ ಆ ಜ್ಯೋತಿ ಸಂಚಾರ ಉದ್ಘಾಟನೆ ಮಾಡಿದ್ವಿ. ಅದು ಈಗ ಇಲ್ಲಿಯವರೆಗೆ ಮಹಾರಾಷ್ಟ್ರ, ಗೋವಾ ರಾಜ್ಯಗಳನ್ನು ಅಡ್ಡಾಡಿ ನಮ್ಮ ಕರ್ನಾಟಕದೊಳಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಡ್ಡಾಡಿ ನಾಳೆ 5ನೇ ತಾರೀಕು ಗದಗ ಜಿಲ್ಲೆಗೆ ಬರ್ತಾ ಇದೆ. 4ನೇ ತಾರೀಕು ರಾತ್ರಿ ಇಲ್ಲೇ ಅಣ್ಣಿಗೇರಿ ಸಿದ್ಧಾರೂಢರ ಮಠದೊಳಗೆ ವಾಸ್ತವ್ಯ ಇರ್ತದೆ. 5ನೇ ತಾರೀಕು ಮುಂಜಾನೆ ಅವರು ಅದನ್ನು ಕಳಿಸ್ಕೊಡ್ತಾರೆ ಜ್ಯೋತಿನ. ಹುಲ್ಕೋಟೆಯೊಳಗೆ ತಮ್ಗೆ ಗೊತ್ತಿರಬೇಕು, ಗಿರಿಯಪ್ಪಜ್ಜ ಅಂತ ಓದುಗೌಡರು ಗಿರಿಯಪ್ಪಜ್ಜ ಅಂತ ಇದ್ರು. ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ಪ್ರೈಮರಿ ಸ್ಕೂಲ್ಗೆ ಹೋಗೋದ್ರಿಂದ ನಾವು ನೋಡಿವು, ಅವ್ರು ಭೇಟಿಯಾಗಿ ಹೋಗ್ತಿದ್ವಿ. ನಾವು ವಾರಕ್ಕೊಮ್ಮೆಲೆ ಹೋದಾಗ ನಮಗೆಲ್ಲ ಹಣ್ಣು ಗಿಣ್ಣು ಪ್ರಸಾದ ಕೊಡೋರು. ಆ ಪ್ರಸಾದ ಆಸೆನೂ ಒಂದು. ಆವಾಗ ಸಿದ್ಧಾರೂಢರು ಫೋಟೋ ಇರ್ತೈತಿ, ನಮಸ್ಕಾರ ಮಾಡಿದ್ರೆ ನಮಗೇನೋ ಆಶೀರ್ವಾದ ಆಗುತ್ತೆ ಅಂತ ಒಂದು ಕಲ್ಪನೆ ಇರ್ತದಲ್ಲ, ನಾವು ಹಂಗೆ ಹೋಗ್ತೀವಿ. ಆ ಗಿರಿಯಪ್ಪಜ್ಜ ಗುರುನಾಥರೂಢರ ಒಡನಾಡಿ ಮತ್ತು ಸಿದ್ಧಾರೂಢರನ್ನು ನೋಡಿದ್ರು. ಯಾಕಂದರೆ ಸಿದ್ಧಾರೂಢರ ಕಥಾಮೃತದೊಳಗೆ ನಾನು ನೋಡ್ತೀನಿ, ಏ ಗಿರಿಯ ಅಂತೇಳಿ ಒಮ್ಮೆ ಕರೀತಾರೆ ಅವರು ಸಿದ್ಧಾರೂಢ. ಅದನ್ನು ಓದಿನ ಈ ಕಥಾಮೃತದಾಗ ಐತೋ ಬೇರೆ ಮತ್ತು ಯಾವುದೋ ಬುಕ್ದಾಗ ಐತೋ ಅದನ್ನು ನಾವು ಓದಿನಿ ಅವರು. ಹಾಗಾಗಿ ಆ ಗಿರಿಯಪ್ಪಜ್ಜನ ಮಠಕ್ಕೆ ಅಂದರೆ ಸಿದ್ಧಾರೂಢರ ಮಠನ ಗಿರಿಯಪ್ಪಜ್ಜ ಇರ್ತಿದ್ರಲ್ಲ, ಗಿರಿಯಪ್ಪಜ್ಜನ ಮಠ ಅಂತೇಳಿ ನಾವು ಅಂತಿದ್ವಿ. ನಮ್ಮೂರೊಳಗೆ ಸ್ವಾಗತ ಮಾಡಿಕೊಂಡು ಆ ಗಿರಿಯಪ್ಪಜ್ಜನ ಮಠದ ಬಂದು